ಎಂಪಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಸುದ್ದಿ ವಿಶೇಷ. ಮುದಗಲ್ ಪಟ್ಟಣದ ವೆಂಕಟರಾಯನಪೇಟೆ ಹರಿಜನ ವಾರ್ಡ್ನಲ್ಲಿ ಇರುವ ಆಂಜನೇಯ ದೇವಸ್ಥಾನದಲ್ಲಿ ವಿದ್ಯುತ್ ಪೈಪ್ಗಳ ದುರಸ್ತಿಗೊಂಡಿವೆ. ಶ್ರಾವಣ ಮಾಸ ಆರಂಭವಾಗುತ್ತಿರುವುದರಿಂದ ವೆಂಕಟರಾಯರಪೇಟೆ ಹರಿಜನ ವಾರ್ಡ್ ಆಂಜನೇಯ ದೇವಸ್ಥಾನದಲ್ಲಿ ವಿದ್ಯುತ್ ಪೈಪ್ಗಳು ದುರಸ್ತಿತಗೊಂಡಿದ್ದು ಗುಡಿ ಒಳಗಡೆ ಮತ್ತು ಸುತ್ತಮುತ್ತಲು ಕರೆಂಟ್ ಶಾಕ್ ಹೊಡೆಯುತ್ತಿತ್ತು. ಸ್ವಿಚ್ ಬೋರ್ಡ್ಗಳಲ್ಲಿ ವಿದ್ಯುತ್ ಪಾಸ್ ಆಗುತ್ತಿತ್ತು. ಈ ಗುಡಿಯನ್ನು 1971ರಲ್ಲಿ ಸ್ಥಾಪನೆ ಮಾಡಲಾಗಿದ್ದು ಆವಾಗ ವಿದ್ಯುತ್ ಸ್ವಿಚ್ ಬೋರ್ಡ್ಗಳು, ಲೈಟ್ಗಳು, ಪಿವಿಸಿ ಪೈಪ್ಗಳನ್ನು ಮಾಡಿಸಿದ್ದರು. ಈಗ ಅವು ದುರಸ್ತಿಗೊಂಡಿವೆ. ಇದನ್ನೇ ಬಿಚ್ಚಿ ಎಲ್ಲದನ್ನು ಹೊಸದಾಗಿ ವೈರಿಂಗ್ ಮಾಡಲಾಗಿದೆ ಎನ್ನಲಾಗುತ್ತಿದೆ. ಆದ್ದರಿಂದ ಜೀವನದೀಪ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಸಂತೋಷ್ ಕುಮಾರ್ ಕಟ್ಟಿಮನಿ ಇವರು ತಮ್ಮ ಸ್ವಂತ ಹಣದಲ್ಲಿ ಗುಡಿಗೆ ಬೆಳಕನ್ನು ಮಾಡಿಸಿ ಜೊತೆಗೆ ಆಂಜನೇಯ ದೇವಸ್ಥಾನಕ್ಕೆ ಬರುವ ಎಲ್ಲಾ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವರೊಂದಿಗೆ ಹನುಮಂತ ಬಡಿಗೇರ್, ಸಚಿನ್, ಸುಭಾಷ್ ಪೇಂಟರ್, ಪ್ರಕಾಶ್ ಬಡಿಗೇರ್ ಮತ್ತು ಸುಪ್ರಿಯಾ ಮಾನವಿ, ರಾಕೇಶ್ ಇವರು ಎಲ್ಲರೂ ಆಂಜನೇಯ ಗುಡಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತೇವೆ ಎಂದು ಹೇಳಿದ್ದಾರೆ. 1971ರಲ್ಲಿ ಕಳಿಸಿದ ಈ ದೇವಸ್ಥಾನ ಅವಾಗ ವೈರಿಂಗ್ ಮಾಡೋದು ಬಿಟ್ಟರೆ ರೀಸೆಂಟಾಗಿ ವೈರಿಂಗ್ ಮಾಡಿದ್ದನ್ನು ಎಲ್ಲ ಕಿತ್ಕೊಂಡು ಹೋಗಿದೆ ಕರೆಂಟಿಂದು. ಇವಾಗ ಸದ್ಯಕ್ಕೆ ನಾವು ಅಂದರೆ ನನ್ನ ಒಂದು ಸ್ವಂತ ಖರ್ಚಲ್ಲಿ ನಾನು ಮಾಡಿಸ್ತಾ ಇದ್ದೇನೆ. ನಾಳೆ ಸೋಮವಾರ ಸ್ಟಾರ್ಟ್ ಆಗೋದ್ರಿಂದ ವೈರಿಂಗ್ಗಳು ಎಲ್ಲ ವೈರಿಂಗ್ಗಳು ಪೈಪ್ಗಳು ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಅದಕ್ಕೆ ನಾನು ಸ್ವಂತ ಒಂದು ಇದರಲ್ಲಿ ನಾನು ಮಾಡಿಸ್ತಾ ಇದ್ದೇನೆ. ಜೀವನ ದೀಪ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ. ಆಂಜನೇಯ ದೇವಸ್ಥಾನ ಅಂದರೆ